ಹಲೋ ಗೈಸ್, ಇವಾಗ ನಮ್ಮ ಜೊತೆ ಡಾಕ್ಟರ್ ಬಂದಿದ್ದಾರೆ, ಬನ್ನಿ ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳು ಕೇಳೋದ. ಹ್ಮ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಗಾಯ್ಸ್. ಹೇಳಿ ಮೇಡಮ್. ನೀವು ಏನಕ್ಕೆ ಬಂದಿದ್ದೀರಾ ಸರ್? ಇವಾಗ ಯಾವ ಥರ ಡಾಕ್ಟರ್ ಸರ್ ನೀವು? ಮೇಡಮ್ ಏನು ಪ್ರಶ್ನೆ ಅಂತ ಕೇಳ್ತಿದ್ದೀರಾ? ನಾನು ಏನು ಕರ್ಸಿರೋದು ಅದನ್ನ ಕೇಳ್ರಿ ರೀ. ಡಾಕ್ಟ್ರ್ ಅಂತ ಹೇಳಿದ್ರಲ್ವ, ಅಷ್ಟೇ ಸಾಕ್ತಾನೆ, ಕೇಳಿ ಅದೇನೋದೇನು. ಡಾಕ್ಟರ್ ಅಂದರೆ ಯಾವ ಥರ ಡಾಕ್ಟರ್ ಸರ್? ಯಾವ ಥರ ಪೇಷೆಂಟು ಆ ಥರ ನೋಡ್ತೀರಾ ಸರ್ ನೀವು? ನಾನು ಎಲ್ಲ ಥರದ್ದು ನೋಡ್ತೀನಿ ಮೇಡಮ್. ಎಲ್ಲ ಥರದಂದ್ರೆ ಈಗ ಒಬ್ರು ಪೇಷೆಂಟ್ ಬರ್ತಾರೆ ಅಂದ್ರೆ ಸರ್, ಹಾಂ, ಅವರು ಯಾವ ನಿಮ್ಗೆ ಏನು ಪ್ರಾಬ್ಲಮ್ ಅಂದಾಗ ನೀವು ಅದನ್ನ ಮೆಡಿಸಿನ್ ಕೊಡ್ತೀರಾ ಸರ್? ಅದಕ್ಕೆ ಕೊಡ್ತೀನಿ ಮೇಡಮ್, ಆನ್ ದ ಸ್ಪಾಟ್ ಕೊಡ್ತೀನಿ. 5 ನಿಮಿಷದಲ್ಲಿ ಕೊಡ್ತೀನಿ ಮೇಡಮ್. ಯಾವ ಕಾಯಿಲೆ ಆಗಿದ್ರು ಸರಿ, ನನ್ನ ಹತ್ರ ಬಂದರೆ ಪಕ್ಕ ಗುಣ ಆಗುತ್ತೆ. ಹಂಗಾರೆ ನೀವು ಸರ್ಜರಿ? ಸರ್ಜರಿನಾ? ಧ್ರುವ ಸರ್ಜರಿ ಅವ್ರು ಗೊತ್ತು, ನಂಗೆ ಸರ್ಜರಿ ಯಾವುದು ಗೊತ್ತಿಲ್ಲ ಮೇಡಮ್. ಸರ್ಜರಿ ಅಂದರೆ ಎಲ್ಲಾ ಥರದ ಕಾಯಿಲೆಗಳಿಗೂ ಆಪರೇಷನ್ ಮಾಡ್ತಿರಲ್ಲ, ಆ ಥರ ಡಾಕ್ಟರ್ ಸರ್ ನೀವು? ಏನೇ ಕಾಯಿಲೆ ಬಂದರೂ ಮೆಡಿಸಿನ್ ಕೊಟ್ಟು ಅದಕ್ಕೆ ಏನಾದರೂ ಇದು ಮಾಡ್ತೀರಾ ಸರ್? ಮೆಡಿಸನ್ ಹಂಗಂದ್ರೆ ಮೇಡಮ್, ನಾನು ಇದುವರೆಗೂ ಕೇಳೇ ಇಲ್ಲ. ಕೇಳಲ್ಲ ಅಂತಂದ್ರೆ ಈಗ ಇಂಜೆಕ್ಷನ್ ಕೊಡ್ತಾರೆ, ಹಾಂ, ಅದು ಮಾತ್ರೆ ಕೊಡ್ತಾರೆ, ಅದು ವಾಸಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಬನ್ನಿ ಅಂತ ಕರೀತಾರೆ ಸರ್. ಅವಾಗ ನೀವು ಅದಕ್ಕೆ ಇನ್ನೊಂದ್ಸರಿ ನೋಡಿದಾಗ ಇಲ್ಲಮ್ಮ ಇದಾಗಲ್ಲ, ಆಪರೇಷನ್ ಮಾಡ್ಬೇಕಂದ್ರೆ ಆಪರೇಷನ್ ಮಾಡ್ತೀರಾ ಸರ್ ನೀವು? ಮೇಡಮ್ ನನ್ನ ಹತ್ರ ಒಂದ್ಸಲ ಬಂದಾದ್ಮೇಲೆ ಅವ್ರು ಮತ್ತೆ ವಾಪಸ್ಸೇ ಬರಲ್ಲ ಮೇಡಮ್. ನಿಜವಾಗ್ಲೂ ಸರ್? ನಾನು ಅಷ್ಟನ್ನ ಗುಣ ಮಾಡ್ತೀನಿ. ನಾನು ಏನ್ ಅನ್ಕೊಂಡಿದ್ದೀರಾ ನೀವು? ಏನ್ ಓದಿದ್ದೀರಾ ಸರ್ ನೀವು? ಮೇಡಮ್ CBS. CBS ಹಂಗಂದ್ರೆ ಏನು ಸರ್? ನನ್ಗೆ ಗೊತ್ತೇ ಇಲ್ಲ. CBS ಅಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಮೇಡಮ್. ಹೌದು, ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋರು ಪೇಷಂಟ್ಗಳಿಗೆ ಯಾವ ತರ ಮೆಡಿಸಿನ್ ಕೊಡ್ತಾರೆ ಸರ್? ಮೇಡಮ್ ಸಿಟಿ ಬಸ್ ಸ್ಟ್ಯಾಂಡ್ ಅಂದ್ರೆ ಸಿಟಿ ಅವ್ರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರ ಆರೋಗ್ಯಕರವಾಗಿರೋದನ್ನ ನಾವು ಕಾಪಾಡ್ಕೊಂಡು ಬರೋದು ಸಿಟಿ ಬಸ್ ಸ್ಟ್ಯಾಂಡ್. ಹೌದಾ ಸರ್? ಹೌದು ಮೇಡಮ್. ಇದುವರೆಗೂ ನನಗೆ ಗೊತ್ತೇ ಇರಲಿಲ್ಲ ಸರ್. ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಕ್ಯಾಮ್ರಾ ನೋಡಿ ಮೇಡಮ್. ನಿಮ್ಮ ನೋಡಿದ್ರೆ ಪರವಾಗಿಲ್ಲ ಸರ್, ಕಾಣಿಸ್ತದೆ ಸರ್. ನೀವು ನಿಮ್ದ ಕಾರ್ಯಕ್ರಮ ಮೇಡಮ್, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಏನ್ ನನ್ನ ಮಕ್ಕಳು ಏನ್ ಕೋತಿ ಕುಣಿತಾ ಇದ್ದಲ್ಲಿ ಎಲ್ಲ ನೋಡ್ಕೊಂಡು ಮಾತಾಡಿ, ನನ್ನ ನೋಡಿ. ಮೇಡಮ್ ಸುಮ್ನೆ ಮಾತಾಡ್ತಿದ್ರ? ಯಾವತ್ತು ನೋಡಿರ್ಲಿಲ್ಲ ಸರ್, ಅದಕ್ಕೆ ನೋಡ್ತಾ ಇದ್ದೀನಿ ಸರ್ ಇವತ್ತು. ನೋಡಿ ಮೇಡಮ್, ನೋಡಿ, ಯಾರು ಬೇಡ ಅಂತ ಹೇಳಿದ್ರು ನಿಮ್ಗೆ? ಆಮೇಲೆ ಸರ್ ಈಗ ನಮ್ಗೆ ಹುಷಾರಿಲ್ಲ ಸರ್. ಅಲ್ಲೇ ನೋಡ್ತೀರಾ? ಅಲ್ಲೇನಾಯ್ತು ಅಲ್ಲಿ ಸರ್? ನಮ್ಗೆ ಇವಾಗ ಹುಷಾರಿಲ್ಲ. ಅಲ್ಲೇನ್ ನೋಡ್ತೀರಾ? ಇಲ್ಲಿ ನನ್ ಮಕ್ಕಳು ನೋಡ್ಕೊಂಡು ಮಾತಾಡಿ. ಹೌದಾ ಸರ್? ಈಗ ನನಗೆ ಹುಷಾರಿಲ್ಲ ಸರ್, ಒಂದ್ ಕಾಯಿಲೆ ಬಂದಿದೆ ಸರ್ ನನ್ಗೆ. ಹಾಸ್ಪಿಟ್ಲಿಗೆ ಹೋಗಿ. ಬೇರೆ ಈಗ ನೀವು ಡಾಕ್ಟರ್ ಅಲ್ವಾ ಸರ್? ಕರೆಕ್ಟ್, ನಾನೇ ಡಾಕ್ಟರ್. ನನ್ನ ಹತ್ರ ಬನ್ನಿ. ಬರ್ತೀವಿ ಸರ್. ಇವಾಗ ಬನ್ನಿ. ನನಗೆ ಎಲ್ಲಾ ಕಡೆ ತೋರಿಸಿದೀನಿ ಸರ್ ನಾನು. ಅವಾಗ ಅವರು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಸರ್. ಆಪರೇಷನ್ ಇಲ್ದೇನೆ ಮೆಡಿಸಿನ್ ಕೊಡ್ತೀರಾ ಸರ್ ನನ್ಗೆ ನೀವು? ಆಪರೇಷನ್ ಇಲ್ದೇನೆ ಕೊಡ್ತೀನಿ, ಬನ್ನಿ ಮೇಡಮ್. ನೀವು ದುಡ್ಡು ತಗ ಬನ್ನಿ ಸಾಕು, ಮೆಡಿಸಿನ್ ತಾನೆ ನಾನು ಕೊಡ್ತೀನಿ ಮೇಡಮ್. ಸರಿ ಸರ್, ಈಗ ಒಂದ್ ದಿನಕ್ಕೆ ಈಗ ಎಷ್ಟಾಯ್ತದೆ ಸರ್ ನಿಮ್ ಕೂಲಿ? ಮೇಡಮ್ ಏನು ನಾವೇನ್ ಸರ್ ನಾವು ಕಳ ಕೇಳಕ್ ಬಂದಿದ್ವ? ಕೂಲಿ ಅಂತ ಮಾತಾಡ್ತಿದ್ರಲ್ಲ, ಫೀಸ್ ಅಂತ ಪ್ರೊಫೆಷನಲ್ ಹೇಳಿ ಮೇಡಮ್. ಸಾರಿ ಸರ್, ಈಗ ಫೀಸ್ ಅಂತ ಹೇಳಿ ನೀವು. ಫೀಸ್ ಎಷ್ಟು ಸರ್? ಇವಾಗ ಬಡವರು ಸರ್, ಜಾಸ್ತಿ ಎಲ್ಲ ಹೇಳ್ಬಾರ್ದು ಸರ್. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಹೇಳಿ, ಅದ್ರ ಮೇಲೆ ನಾನು ಫೀಸ್ ಎಷ್ಟು ಅಂತ ಹೇಳ್ತೀನಿ. ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಸರ್, ಸಣ್ಣ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದರೆ ನಮ್ಗೆ ಆಪರೇಷನ್ ಮಾಡಿಸ್ಕೊಳಕ್ಕೆ ಭಯ ಆಯ್ತದೆ ಸರ್. ಬೇಡ ಬಿಡಿ, ನೀವು ಮೆಡಿಸಿನ್ ಅಲ್ಲೇ ಕ್ಯೂರ್ ಮಾಡ್ತೀನಿ ಅನ್ನೋದಾದ್ರೆ ಮಾಡಿ ಸರ್. ಕ್ಯೂರ್ ಮೇಡಮ್, ಮೊನ್ನೆ ನಮ್ಮ ಮನೆ ಗಾರೆ ಹಾಕ್ಸಿದೆ, ಇನ್ನ ಕ್ಯೂರ್ ಆಗಿಲ್ಲ ಮೇಡಮ್. ನಾನೇನ್ ಕ್ಯೂರ್ ಮಾಡಿ ಆ ತರ ಕ್ಯೂರ್ ಅಂತ ಹೇಳಿಲ್ಲ ಸರ್ ನಾನು. ಆಪರೇಷನ್ ಬಗ್ಗೆ ಸರ್. ಆಪರೇಷನ್ ಓಕೆ 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 ಮಾಡೋಣ ಮೇಡಮ್, ಮಾಡೋಣ. ಖಂಡಿತ ಮಾಡೋಣ. ನೀವು ಒಂದ್ಸಲ ನಮ್ ಕ್ಲಿನಿಕ್ ವಿಸಿಟ್ ಮಾಡಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದಾರೆ, ಅವ್ರ ಒಂದ್ಸಲ ಮಾತಾಡ್ಸಿ ಮತ್ತೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನೀವು ನೋಡ್ಬೇಕು ನೀವು. ಹಂಗಾರೆ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಕರ್ಕೊಂಡ್ ಬರ್ಬೋದಾ ಸರ್? ಮೇಡಮ್ ಆಪರೇಷನ್ಗೆ ಅಂದ್ರೆ ಏನು, ಇವಾಗ ನೀವ್ ಹೆಂಗ್ ಹೇಳ್ತಿದ್ದೀರಾ ಅಂದ್ರೆ, ಒಂದ್ ಅಂಗಡಿ ಓಪನ್ ಆಯ್ತು ಅಂತಂದ್ರೆ ಎಲ್ಲರಿಗೂ ಸ್ವೀಟ್ ಹಂಚ್ತಾರಲ್ಲ, ಆ ತರ ನೀವು ಆಪರೇಷನ್ ಮಾಡ್ಸ್ಕೊತಿದ್ದೀರಾ ಅಂತ ಅಕ್ಕಪಕ್ಕ ಮನೆಯವ್ರೆಲ್ಲ ಕರ್ಕೊಬರಕ್ ಹೇಳ್ತಿದ್ದೀರಾ? ಹಂಗಲ್ಲ ಸರ್, ನಮ್ಗೆ ವಾಸಿ ನೀವು ಅವ್ರಿಗೆ ನಮ್ಮ ಪಕ್ಕದ ಮನೆಯವರು ಚೆನ್ನಾಗಿ ನೋಡ್ತಾರ ಡಾಕ್ಟರ್ ಅಂತ ಕರ್ಕೊಂಡ್ ಬರ್ಬೋದಲ್ಲ ಸರ್? ಅವ್ರಿಗೂ ಆಪರೇಷನ್ ಮಾಡ್ಬೇಕು ಮೇಡಮ್? ಇಲ್ಲ ಸರ್, ಮೆಡಿಸಿನ್ ಕೊಟ್ರಿ ಸರ್. ಅಲ್ಲ ಮೇಡಮ್, ರೋಗ ಇಲ್ದಾರ ಸುಮ್ನೆ ಮೆಡಿಸಿನ್ ಕೊಟ್ಟಿ ರೋಗ ಬರ್ಸ್ಬೇಕಾ? ರೋಗ ಇರೋರ್ನೇ ಕರ್ಕೊಬತ್ತೀನಿ ಸರ್, ಬೇರೆ ಕಡೆ ತೋರಿಸಿದಾರ ಸರ್ ಅವರು ನಮ್ಮಂಗೆ. ಅಂದ್ರೆ ನಿಮ್ಗೆ ರೋಗ ಬರೋರ್ನ ಹುಡ್ಕೊಂಡ್ ಕರ್ಕೊಬರೋದೇ ಕೆಲಸ ಆಗಿದ್ಯಾ? ಇಲ್ಲ ಸರ್. ಕಮಿಷನ್ ಎಷ್ಟು ತಗೊಂತೀರಾ ನೀವು? ಇಂಥವ್ರನ್ನೆಲ್ಲ ನೋಡಿ, ಇಂಥವ್ರನ್ನೆಲ್ಲ ದೇಶದಿಂದ ಹೊರಗಡೆ ಹಾಕ್ಬೇಕು. ಹೌದಾ ಸರ್? ಹಂಗಾರೆ ನಿಮ್ಮನ್ನ ಹೊರಗಡೆ ಹಾಕ್ಬಾರ್ದು ಸರ್, ನಮ್ಮನ್ನ ಹೊರಗಡೆ ಹಾಕ್ಬೇಕಾ ಸರ್? ಮೇಡಮ್ ಹೊರಗಡೆ ಅಂದ್ರೆ ಹೊರಗಡೆ ಪೇಷಂಟ್ಗಳನ್ನ ಹುಡ್ಕೊಂಡು ನಮ್ಮಂತವ್ರ ಹತ್ರ ಕರ್ಕೊ ಬರ್ಬೇಕಂದ್ರೆ, ಹೊರಗಡೆ ಅಂದ್ರೆ ದೇಶದ ಹೊರಗಡೆ ಇಲ್ಲಿ ಇರೋರ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ವಿ. ನಾನು ಅದನ್ನೇ ಸರ್ ಹೇಳಿದ್ ಇವಾಗ. ಕರ್ಕೊ ಬನ್ನಿ, ಒಳ್ಳೇದಾಗ್ಲಿ ಮೇಡಮ್, ನಿಮ್ಮಂತವ್ರಿಗೆಲ್ಲ ಒಳ್ಳೇದಾಗ್ಬೇಕು. ಆಮೇಲೆ ಇನ್ನೇನು ಸರ್ ಹೇಳಿ ಸರ್? ಆಮೇಲೆ ಆಪರೇಷನ್ ಆಮೇಲೆ ಮತ್ತೆ ಪದೇ ಪದೇ ಬನ್ನಿ, ಒಂದಿನ ಬಿಟ್ಟು ಒಂದ್ ವಾರ ಬಿಟ್ಟು ಆತರ ಹೇಳುವಂಗಿಲ್ಲ ಸರ್. ಒಂದ್ಸರಿ ಬಂದ್ಮೇಲೆ ಗುಣ ಬಿಡ್ಬೇಕು ಸರ್ ನಮ್ಗೆ. ಮೇಡಮ್ ಒಂದ್ಸಲ ಬನ್ನಿ, ನೀವು ಮತ್ತೆ ಇನ್ ಲೈಫ್ ಅಲ್ಲಿ ಯಾವತ್ತೂ ನನ್ನ ಹತ್ರ ಬರಲ್ಲ ಮೇಡಮ್. ಅಂತ ಡಾಕ್ಟರ್ ಮೇಡಮ್ ನಾನು. ಹೌದಾ ಸರ್? ಸರಿ ಸರ್, ಇನ್ನೇನು ಸರ್? ಇನ್ನೇನು ನೀವೇ ಕೇಳ್ಬೇಕು. ಇಂಟರ್ವ್ಯೂ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಸುಮ್ನೆ ನನ್ಗೆ ಪ್ರಶ್ನೆ ಕೇಳ್ತೀನಿ, ನಾನೇ ಕೇಳ್ಬೇಕು ನಿಮ್ಗೆ ಪ್ರಶ್ನೆ? ಹೇಳಿ, ನಾನೇ ಕೇಳ್ಬಿಡ್ತೀನಿ. ಇಲ್ಲ ಕೇಳಿ ಸರ್, ನಾವು ಹೇಳ್ತೀವಿ, ಆನ್ಸರ್ ಮಾಡ್ತೀವಿ ಅದ್ರ ಬಗ್ಗೆ.
ಮೇಡಮ್ ನಾನ್ ಸುಮ್ನೆ ಹೇಳಿದ್ ನೀವೇ ಹೇಳಿ ಮೇಡಮ್ ಸುಮ್ನೆ ಅಲ್ಲಿ ಓ, ಏನ್ರಿ ಯಾರ್ರಿ ಇದು ಕಾರ್ಯಕ್ರಮ ಯಾರ್ರಿ ಅದು ಎಲ್ರಿ ಮೈಕಲ್ಲಿ ಆಫ್ ಮಾಡ್ರಿ ಕ್ಯಾಮ್ರಾ ಆಫ್ ಮಾಡ ನೀವು ಆಫ್ ಮಾಡಿ ಸರ್, ಅಷ್ಟೇ ಸರ್ ಕೇಳಕ್ ಬರೋದು. ಸುಮ್ನೆ ಹೇಳಿದ್ದು ಮೇಡಮ್ ನಮ್ಮ ಹಾಸ್ಪಿಟಲ್ ಎಲ್ಲ ಪ್ರಮೋಷನ್ ಮಾಡ್ಕೋಬೇಕು, ನೀವು ಕೇಳಿ ಪ್ರಶ್ನೆ. ಸರ್ ನಮ್ಗೆಲ್ಲ ಗುಣ ಆದ್ಮೇಲೆ ನಾವು ನಿಮ್ಮ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಬೇಕು ಅಂತಿದೀವಿ. ನಮ್ಗೂ ಏನಾದ್ರು ಕೆಲಸ ಏನಾದ್ರು ಏನ್ ಓದಿದ್ದೀರಾ, ಏನು ಕ್ವಾಲಿಫಿಕೇಶನ್ ಏನ್ ನಿಮ್ದು? ಸರ್ ನಾವು ಏನು ಓದಿಲ್ಲ ಸರ್, ಕೂಲಿ ಕೆಲಸ ಮಾಡ್ಕೊಂಡ್ ಬಂದಿರೋರು. ಮೇಡಮ್ ಅಲ್ಲೇನ್ ನೋಡ್ತಿದ್ರ ಅಲ್ಲಿ ಮಕ ನೋಡ್ಕೊಂಡ್ ಮಾತಾಡಿ. ಹೌದಾ ಸರ್, ಹೇಳಿ ಸರ್. ಕೇಳಿ ಏನ್ ಕೇಳಿ. ಕೂಲಿ ಕೆಲಸ ಮಾಡೋರು ಸರ್, ನಮ್ಗೆ ಬೇರೆ ಕಡೆ ಎಲ್ಲೋ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಬಿಸಿಲು ಅಂದ್ರೆ ಆಗಲ್ಲ ಸರ್. ನಿಮ್ಮ ಹಾಸ್ಪಿಟಲ್ ಕ್ಲಿನಿಕ್ ಅಲ್ಲಿ ಒಂದ್ ಕೆಲಸ ಕೊಟ್ರೆ ನಾವು ಮಾಡ್ತೀವಿ ಸರ್. ಅಲ್ಲ ರೀ, ಕೂಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳ್ತೀರಾ, ಇವಾಗ ನಾನು ಡೋಲಾ 650 ಕೊಡು ಅಂತ ಅಂದ್ರೆ ಏನ್ ಕೊಡ್ತೀರಾ ಜನಕ್ಕೆ? ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಅದು ಅಂತ? ಸರ್ ನಾವ್ ಹಂಗೆ ನೀವ್ ಹೇಳ್ಕೊಟ್ಟಂಗೆ ಹಂಗೆ ಕಲ್ತ್ಕೊಂತೀವಿ ಸರ್. ರೀ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಐತೆ, ಅದಕ್ಕೆಲ್ಲ ಓದ್ಬೇಕು. ನೀವು ಸುಮ್ನೆ ಹಂಗೆಲ್ಲ ಬಂದು ಮೆಡಿಸನ್ ಕೊಡ್ತೀನಿ ಮಾತ್ರೆ ಕೊಡ್ತೀನಿ ಅಂದ್ರೆ ಆಗಲ್ಲ, ಅದಕ್ಕೆಲ್ಲ ಓದ್ಬೇಕು. ಇಲ್ಲ ಸರ್, ಎಲ್ಲ ಓದ್ಕೊಂಡೆ ಬರಲ್ಲ ಸರ್, ಎಲ್ಲ ಓದ್ಕೊಂಡೆ ಬರಲ್ಲ, ಕಣ್ಣಿಂದ ನೋಡ ಕಲ್ತ್ಕೊತಾರ ಸರ್. ಹಂಗೆಲ್ಲ ಆಗಲ್ಲ ರೀ. ನಮ್ಮ ಹಾಸ್ಪಿಟಲ್ ಬೇರೆ ಇಂಟರ್ನ್ಯಾಷನಲ್ ಹಾಸ್ಪಿಟಲ್, ಇಡೀ ದೇಶದಲ್ಲಿ ಇರೋಲ್ಲ ನಮ್ಮ ಹತ್ರನೇ ಬರ್ತಾರೆ. ಮೊನ್ನೆ ಯಾರೋ ಅಮೆರಿಕದಿಂದ ಬಂದಿದ್ರು, ಅವ್ರ ನಮ್ಮ ಹಾಸ್ಪಿಟಲ್ ನೋಡೇನೆ ಹೋಗ್ಬಿಟ್ರು. ಹೌದು ಸರ್, ಅಷ್ಟು ಚೆನ್ನಾಗಿತ್ತು ನಮ್ಮ ಹಾಸ್ಪಿಟಲ್. ಮತ್ತೆ ಹೋದ್ರು ಅವರು, ಇನ್ನೊಂದ್ಸಲ ಬರ್ತೀನಿ ಅಂದ್ರು. ಸರ್ ಕ್ಲಿನಿಕ್ ಓಪನ್ ಮಾಡಿ ಎಷ್ಟು ವರ್ಷ ಆಗುತ್ತೆ ಸರ್? ಮೇಡಮ್ ಏನ್ ಇಷ್ಟೊಂದು ಚೀಪ್? ಯಾರು ಇದು ಏನ್ ಇಷ್ಟೊಂದು ಚೀಪಾಗಿ ಮಾತಾಡ್ತಾರೆ? ನಂದು ಕ್ಲಿನಿಕ್ ಅಲ್ಲ ಮೇಡಮ್, ಇಂಟರ್ನ್ಯಾಷನಲ್ ಹಾಸ್ಪಿಟಲ್. ಹೌದು ಸರ್, ಓರಿ ಎಷ್ಟು ವರ್ಷ ಆಗೈತೆ ಸರ್ ಸ್ಥಾಪನೆ ಮಾಡಿ? ಇದನ್ನ ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಗೈತೆ ಸರ್? ಸ್ಥಾಪನೆ ಮಾಡಕ್ ಯಾರು ಬಂದಿದ್ರು ಅಂತ ಕೇಳಿ. ಸರ್ ಯಾರು ಬಂದಿದ್ರು ಹೇಳಿ ಸರ್? ಯಾರು ಬಂದಿರಲ್ಲ ಮೇಡಮ್, ಹಂಗೆ ನಾವೇ ಸ್ಥಾಪನೆ ಮಾಡ್ದು. ಹಂಗಲ್ಲ ಸರ್, ಒಬ್ರು ಯಾರಾದ್ರೂ ಕರೆಸ್ಬೇಕಲ್ಲ ಸರ್. ಹೊಸದಾಗಿ ಹಾಸ್ಪಿಟಲ್ ಓಪನ್ ಮಾಡಿರ್ತೀರಾ, ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಯಾರಾದ್ರೂ ಕರೆಸ್ಬೇಕಲ್ಲ ಸರ್, ದೊಡ್ಡವರೆಲ್ಲನೇ. ಮೇಡಮ್ ದೊಡ್ಡವ್ರು ಸುಮಾರು ಜನ ಬಂದಿದ್ರು, ಅವ್ರು ದೊಡ್ಡಕ್ಕಿದ್ರಲ್ಲ, ಊಟ ಹಾಕಕ್ ಆಗ್ಲಿಲ್ಲ ನಮ್ಮ ಹತ್ರ. ಅಷ್ಟು ದುಡ್ಡಿರಲ್ಲ ನಮ್ಮ ಹತ್ರ. ಆ ಟೈಮಲ್ಲೇ ನಾವು ಹಾಸ್ಪಿಟ್ಲನ್ನ ಸ್ಥಾಪನೆ ಮಾಡಿದ್ವಿ ಸರ್. ಅದಾದ್ಮೇಲೆ ನೋಡ್ಕೊಂಡ್ ಮಾತಾಡಿ ಮೇಡಮ್. ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ? ತಿಂಗಳಾದ್ಮೇಲೆ ಸರ್ ಮರ್ಯಾದೆ ಕೊಡ್ಲಿಲ್ಲ. ಹೇಳಿ ಮೇಡಮ್. ಒಂದ್ ತಿಂಗಳಾದ್ಮೇಲೆ ಆದ್ರೂ ಯಾರಾದ್ರೂ ಹಾಸ್ಪಿಟಲ್ ಇಂಪ್ರೂವ್ ಆದ್ಮೇಲೆ ಯಾರಾದ್ರೂ ಒಬ್ರು ಕರೆಸ್ಬೇಕಲ್ಲ ಸರ್? ಏನಕ್ಕೆ ಮೇಡಮ್? ಅವ್ರ ದೊಡ್ಡವ್ರನ್ನ ಕರೆಸಿ ಮೇಡಮ್ ಅದೇನ್ ದೇವಸ್ಥಾನ ಆಶೀರ್ವಾದ ಮಾಡ್ತಾನೆ ಬನ್ನಿ ಅಂತ ಹೇಳಕ್ಕೆ ಕರ್ಸ್ಬೇಕು ಅಂದ್ರೆ ಏನು ನಾವೇ ಅವ್ರಿಗೆ ರೋಗ ಬರ್ಸ್ಬಿಟ್ಟು ನಾವು ಹಾಸ್ಪಿಟಲ್ ಕರ್ಸಕ್ ಆಗುತ್ತಾ? ಏನಂತ ಮಾತಾಡ್ತಿದ್ದೀರಾ? ಆತರಲ್ಲ ಸರ್, ಇನ್ಯಾವ ತರ ಜನಗಳು ಇಂಥವ್ರು ಬಂದವ್ರೆ ಅಂದ್ಮೇಲೆ MLA MP ಅವ್ರು ಬಂದು ಸ್ಥಾಪನೆ ಮಾಡವ್ರೆ ಅಂದ್ರೆ ನಿಮ್ ಹಾಸ್ಪಿಟಲ್ ಇನ್ನೂ ಇಂಪ್ರೂವ್ ಆಯ್ತದಲ್ಲ ಸರ್? ಮೇಡಮ್ MLA MP ಗಳೆಲ್ಲ ಚಿಕ್ಕ ಹಾಸ್ಪಿಟ್ಲಿಗೆ ಹೋಗ್ತಾರೆ. ನಾನ್ ಕಟ್ಟಿರೋ ದೊಡ್ಡ ಹಾಸ್ಪಿಟ್ಲಿಗೆ ಯಾರು ಬರಕ್ಕಾಗಲ್ಲ. ಹೌದಾ ಸರ್? ಹೌದು. ಅಯ್ಯೋ ಓಲಿ ಸರ್, ನಿಮ್ ದಯೆಯಿಂದ ನಮ್ಮ ಕ್ಲಿನಿಕ್ ಅಲ್ಲಿ ಒಂದು ವರ್ಕ್ ಮಾಡಕ್ಕೆ ಒಂದು ಅವಕಾಶ ಕೊಟ್ರೆ. ಮೇಡಮ್ ನಿಮ್ಗೆ ನೀವ್ ಹೇಳ್ತಿದ್ದೀರಾ ಕೂಲಿ ಮಾಡ್ತಿದೀನಿ ಹಂಗೆಲ್ಲ ಅಂತ ಹೇಳ್ತಿದ್ದೀರಾ, ನಿಮ್ಮಿಂದ ಬೇರೆ ಬೇರೆ ಪೇಷಂಟ್ಗಳು ಸಾಯೋದ್ ಬೇಡ. ನಿಮ್ ಮಕ್ಳು ಯಾರಾದ್ರೂ ಓದಿದ್ರೆ ಅವ್ರಿಗೆ ಹೇಳಿ, ಬೇಕಿದ್ರೆ ನಾನು ಟ್ರೈ ಮಾಡ್ತೀನಿ. ಹೌದಾ ಸರ್? ಏನ್ ಓದಿರ್ಬೇಕಾ ಸರ್ ಅವರು? ಮೇಡಮ್ ಫಾರ್ಮಸಿ ಅಥವಾ ಮೆಡಿಕಲ್. ಹೌದು ಸರ್, ಆಯ್ತು ಸರ್. ನನ್ನ ಮಗಳು ಒಬ್ಳಿದ್ದಾಳೆ, ನರ್ಸಿಂಗ್ ಮಾಡ್ತಿದ್ದಾಳೆ. ಸ್ಯಾಲ್ರಿ ಎಷ್ಟು ಕೊಡ್ತೀರಾ? ಅವ್ರು ಬರ್ಲಿ ಮೇಡಮ್, ನಾನು ಒಂದು ಮಾತ್ರ ಹೇಳ್ತೀನಿ. ಅದರ ಮೆಡಿಕಲ್ ಅಲ್ಲಿ 10 ನಿಮಿಷದಲ್ಲಿ ಹುಡುಕೊಟ್ರೆ ಅವಳಿಗೆ 50,000 ಸ್ಯಾಲ್ರಿ ನಾನು ಮಾಡಿಸ್ಕೊಡ್ತೀನಿ. ಮ್ಯಾನೇಜರ್. ಹೌದಾ ಸರ್? ನೀವು ಕೊಟ್ಬಿಡಿ. ನಂಬೋದಾ ಸರ್ ನಾವು? ಮೇಡಮ್ ಸರ್ ಅವಳು ಈಗ ಒಂದು ಸಣ್ಣ ಕ್ಲಿನಿಕ್ ಅಲ್ಲಿ ಮಾಡ್ತಿದ್ದಾಳ ಸರ್ ವರ್ಕಿಂಗು. ಇವಾಗ ಅಕಸ್ಮಾತ್ ನೀವು ಕೆಲಸ ಕೊಡ್ತೀವಿ ಅಂದ್ರೆ, ನೀವು ದೊಡ್ಡ ಕ್ಲಿನಿಕ್, ದೊಡ್ಡ ಹಾಸ್ಪಿಟಲ್, ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಓಪನ್ ಮಾಡಿದೀರಾ ಸರ್, ಆಮೇಲೆ ಅಲ್ಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಕೆಲಸ ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ಲಾಸ್ ಆಗಲ್ವಾ ಸರ್? ಕೆಲಸ ಖಂಡಿತ ಕೊಡ್ತೀನಿ ಮೇಡಮ್. ನಿಮ್ಮ ಮಗಳನ್ನ ಒಂದು ಸ್ಟೆಪ್ ಮೇಲೆ ಬನ್ನಿ ಅಂತ ಹೇಳಿ. ಒಂದು ಸ್ಟೆಪ್ ಮೇಲೆ ಸರ್? ಒಂದು ಸ್ಟೆಪ್ ಅಂದ್ರೆ ಇವಾಗ ಕೆಳಗಿಡೋದೇ ಆಗಲ್ಲ ಸರ್? ನಾನ್ ನೋಡಿದೆ, ಎಲ್ಲೋ ನಿಮ್ ಮಗಳ ತರ, ನಿಮ್ ತರನೇ ಇದ್ಲು ನಿಮ್ ಮಗಳು ಅನ್ಸುತ್ತೆ. ನನ್ ತರ ಇಲ್ಲ ಬಿಡಿ ಸರ್, ನನ್ನಿಂದ ಚೆನ್ನಾಗಿದ್ದಾಳೆ ಸರ್. ಗ್ರೌಂಡ್ ಫ್ಲೋರ್ ಕೆಲಸ ಮಾಡ್ತಾ ಇದ್ಲು. ಒಂದ್ ಸ್ಟೆಪ್ ಮೇಲ್ ಬರಕ್ ಹೇಳಿ, ಮೇನ್ ರೋಡ್ಗೆ. ಅಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬರಕ್ ಹೇಳಿ ಮೇಡಮ್. ನೆಕ್ಸ್ಟ್ ಏನಂತ ನಾನು ನೋಡ್ಕೊಂತೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಹೌದು ಸರ್? ಸರಿ ಸರ್. ಆಮೇಲೆ ನಾನು ಒಂದಿನ ಬಿಟ್ಟು ಮಾರನೇ ದಿನಕ್ಕೆ ಕರ್ಕೊಂಬರ್ತೀನಿ ಸರ್, ನನ್ನ ಮಗಳಿಗೆ ಕೆಲಸ ಕೊಟ್ಬಿಡಿ. ಧಾರವಾಡ ಕರ್ಕೊಂಬಂದ್ರಿ, ನೀವ್ ಇವಾಗ್ಲೇ ನನ್ ಜೊತೆ ಕಳ್ಸಿದ್ರು ನೋ ಪ್ರಾಬ್ಲಮ್, ಆಯ್ತಾ? ಕರ್ಕೊಂಡ್ ಬನ್ನಿ ನೋಡೋಣ ಸರ್. ನಮ್ ಫ್ರೆಂಡ್ ಮಗ ಒಬ್ಬ ಇದ್ದಾನೆ ಸರ್, ಪಾಪ ಅವನು ಕೆಲಸ ಇಲ್ಲ. ಅವನೇನೋ ಒಂದು ITI ಮಾಡ್ಕೊಂಡಿದ್ದಾನೆ ಸರ್. ಅವ್ನಿಗೆ ಹಾಸ್ಪಿಟಲ್ ಬಗ್ಗೆ ಏನೂ ಗೊತ್ತಿಲ್ಲ. ಸ್ವಲ್ಪ ಅವನಿಗೆ ಏನಾದ್ರು ಸ್ವಲ್ಪ ನೋಡಿ ಸರ್. ರೀ ಯಾರು ಇವ್ರಿಗೆ ಹೇಳಿದ್ದು? ITIಗೂ ಎಲ್ರಿ ಮೆಡಿಕಲ್ ಸಮಾನ ಐತೆ ರೀ, ಬೇಕಿದ್ರೆ ಹೇಳಿ ಸರ್. ಓದಕ್ಕೆ ಬರೆಯಕ್ಕೆ ಬಂದ್ರೆ ಅಲ್ವಾ ಸರ್, ಇಂಗ್ಲಿಷ್ ಬಂದ್ರೆ ಸಾಕಲ್ವ ಸರ್? ರೀ ನಮ್ಮ ಅಣ್ಣಂದೇ ದೊಡ್ಡ ಫ್ಯಾಕ್ಟ್ರಿ ಐತೆ ರೀ, ಇಂಟರ್ನ್ಯಾಷನಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಐತೆ. ಅಲ್ಲಿ ಕಳ್ಸಿ ಬೇಕಿದ್ರೆ ಮಾಡೋಣ. ನಮ್ ಕಾರ್ ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಾ? ಪ್ರತಿ ಜಾತ್ರೆಲ್ಲೂ ಇರುತ್ತೆ ನಮ್ ಕಾರು. ಪ್ರತಿ ಎವ್ರಿ ಊರು ಎಲ್ಲೆಲ್ಲಿದೆ ಎಲ್ಲ ಕಡೆ ಜಾತ್ರೆ ನಡೆದಾಗೆಲ್ಲ ನಮ್ ಕಾರ್ ಇರುತ್ತೆ ಗೊತ್ತಾ?
ನೀವು ಆ ಕಾರ್ನ ನೋಡ್ಬೇಕು, ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿ ನಮ್ಮ ಮನೆ ಡಿಸೈನ್ ಮಾಡಿಸಿ ಮಾಡಿಸ್ತಾರೆ. ಕಳ್ದೋಗಂದ್ರೆ ನನ್ನೆಲ್ಲ ನಾಪತ್ತೆ ಮಾಡೋಂಗಿದಿರಲ್ಲ ಸರ್, ಕಳ್ದೋಯ್ತೀರ ಅಂದ್ರೆ. ನಮ್ ಪೊಲೀಸ್ ಇದಾರೆ, ಹುಡ್ಕೊಡ್ತಾರೆ. ನನ್ ತಮ್ಮ ಮೊನ್ನೆ ತಾನೇ ಪೊಲೀಸ್ ಆಗಿದ್ದಾನೆ, ಬೇಕಿದ್ರೆ ನಿಮ್ನ ಎಲ್ಲೇ ಇದ್ರು ಹುಡ್ಕೊಡ್ತಾನೆ. ಹೌದು ಸರ್. ಹ್ಮ್. ಹುಡಿ ಕೊಡೋ ಗಂಟ ನಮ್ಮ ಮನೆಯವ್ರು ಇರ್ಬೇಕಲ್ಲ ಸರ್. ನಮ್ಮ ಮನೆಯವರು ನಿಮ್ಗಿಂತ ಫಸ್ಟ್ ಆಗಿ ಹುಡ್ಕಾಡ್ಬಿಡ್ತಾರ, ಆಮೇಲೆ ನಿಮ್ ಮೇಲೆ ಏನಾದ್ರು. ಏನ್ರಿ ನಮ್ಗಿರೋ ಇನ್ಫ್ಲೂಯೆನ್ಸ್ಗೆ ನಿಮ್ ಮನೆಯವ್ರಿಗೆ ಹುಡ್ಕಷ್ಟಲ್ಲಿ ನೀವು ಜಸ್ಟ್ ಫೋನ್ ಯಾವಾಗ ಮಾಡ್ತೀರಾ, ಫೋನ್ ಕಟ್ ಮಾಡೋಷ್ಟಲ್ಲಿ ಹುಡ್ಕೊಟ್ಬಿಡ್ತೀವಿ ನಾವು. ಸರ್ ನಾನು ಫೋನ್ ಮಾಡಕ್ಕೆ ಕಳ್ದೋಗ್ಬಿಟ್ಟಿರೋದು ಸರ್, ಕಳ್ದೋಗಿರ್ತೀನಿ. ನಿಮ್ ಮನೆಯವ್ರ ಹತ್ರ ಫೋನ್ ಮಾಡ್ತೀರಿ, ನಿಮ್ ಮನೆಯವ್ರಿಗೆ ನಾನು ನಂಬರ್ ಕೊಡಿರಿ. ನಿಮ್ ಮನೆಯವ್ರಿಗೆ ನಾನು ನಂಬರ್ ಕಳ್ದೋರ ನಿಮ್ ನಂಬರ್ ಹೆಂಗ್ ಸರ್ ಕೊಡಕ್ಕಾಯ್ತದೆ? ನಮ್ ನೆಟ್ವರ್ಕ್ ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ. ಹೌದು ಸರ್. ನಮ್ ನೆಟ್ವರ್ಕ್ ಎಲ್ಲ ಬೇಕಿದ್ರೆ ನಮ್ಮ ಆಡಿಯನ್ಸ್ ಕೇಳಿ, ಹೌದು ಅವ್ರು ತುಂಬಾ ಹಿಂದೆಯಿಂದ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ದಾರೆ. ನನ್ನ ನೆಟ್ವರ್ಕ್ ಎಲ್ಲೆಲ್ಲಿದೆ ಅಂತ ಅವ್ರಿಗೆ ಗೊತ್ತು. ಹೌದಾ ಸರ್, ನಂಗೆ ಗೊತ್ತೇ ಇರಲಿಲ್ಲ ಸರ್. ನಿಮ್ದು ಯಾವ್ದು ನೆಟ್ವರ್ಕು? ಸರ್ ಏರ್ಟೆಲ್ ನೆಟ್ವರ್ಕ್ ಸರ್. ನೋಡಿ, ನಂದು ಅದೇ. ಇವ್ರು ನಮ್ ನೆಟ್ವರ್ಕ್ ಫೋನ್ ಮಾಡಿ ಮತ್ತೆ. ಸರ್ ಸರಿ, ನಮ್ದು ನಿಮ್ದು ಒಂದೇ ನೆಟ್ವರ್ಕ್ ಸರ್. ನಮ್ಮ ಮನೆಯವ್ರದ್ದು ಬೇರೆ ಸರ್. ಯಾವ್ದು ಅವ್ರದ್ದು? ಅವ್ರದ್ದು ಜಿಯೋ ಸರ್. ಓ ಶಿಟ್. ಹೆಂಗ್ ಸರ್ ಆಗತ್ತೆ ಆತರ? ನಾನ್ ಕಳ್ದೋಗ್ಬಿಟ್ರೆ ಆಮೇಲೆ ಫೋನ್ ನಂಬರ್ ಇರಲ್ಲ ನಮ್ಮ ಮನೆಯವ್ರದ್ದು. ನನ್ನ ತಮ್ಮ ಒಬ್ಬ ಹೇಳಿ ಸರ್. ಏರ್ಟೆಲ್ ಕಂಪ್ನಿ ಕೆಲಸ ಮಾಡ್ತಾನೆ. ಇವತ್ತು ನಿಮ್ಮ ಯಜಮಾನ್ರನ್ನ ಕಳಿಸಿ ಸಿಮ್ ನ ಪೋರ್ಟ್ ಮಾಡಿಸ್ಕೊಡ್ತಾನೆ. ಹೌದಾ ಸರ್? ಎಸ್. ಸರಿ, ನೋಡೋದು ಸರ್, ಮುಂದೆ ನೋಡೋದ. ಕಳ್ದೋದಾಗ ಅವಾಗ ನೀವೇ, ನಾನು ಏನಾದ್ರು ಕಳ್ಗಿರೋದು ಹೋಗಿದ್ರೆ ಮತ್ತೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ. ನೀವು ಫೋನ್ ಮಾಡಿ ಫೋನ್ ಕಟ್ ಮಾಡೋಷ್ಟಲ್ಲ ಹುಡ್ಕೊಟ್ಟಿಲ್ಲ ಅಂತಂದ್ರೆ ನನಗೊಂದು ಫೋನ್ ಮಾಡ್ರಿ, ನಾನೇ ಖುದ್ದಾಗಿ ಬಂದು ನಾನೇ ಹುಡ್ಕೊಡ್ತೀನಿ. ಒಂದ್ ಟಾರ್ಚ್ ಮಾತ್ರ ನಂಗೆ ತಗೊಡ್ಬೇಕು, ಯಾಕಂದ್ರೆ ಹುಡ್ಕಕ್ಕೆಲ್ಲ ಬೇಕಲ್ಲ, ಕತ್ಲೆಲ್ಲ. ಒಂದ್ ಟಾರ್ಚ್ ಮಾತ್ರ ನಮಗ್ ಬೇಕೇ ಬೇಕು. ಓಕೆ ಸರ್, ಆಯ್ತು ಸರ್. ಟಾರ್ಚ್ 2,000 ರೂಪಾಯಿಂದ ಸರ್, ಇಲ್ಲ 50 ರೂಪಾಯಿಂದ 50,000 ಸರ್? ಮೇಡಮ್ ನಾನೇನ್ ಚೀಪ್ ಅನ್ಕೊಂಡ್ರಾ? ಸರ್ ಯಾರ ಇವರು? ಏನೇನ್ ಪ್ರಶ್ನೆ ಕೇಳ್ತಿದ್ದಾರೆ ಅವಾಗಿಂದ? 50,000 ಅಂತಿದ್ರ ನನ್ಗೆ. ನೀವು ಟಾರ್ಚ್ ಹುಡಿ ಕೊಡ್ಸ್ರಿ ಅಂತ ಹೇಳ್ತೀರಾ ಸರ್? 50,000 ಏನ್ರಿ? 50,000 ನಾನೆಲ್ಲ ಪೊಲೀಸ್ ಅವ್ರು ಇವರು ಬಿಟ್ಟು ಹುಡುಕ್ತಾರೆ ಅಂತೀರ ಸರ್. ರೀ ಅಲ್ಲ ರೀ, ಏನ್ 50,000 ಅಂತ ಚೀಪಾಗಿ ಮಾತಾಡ್ತಿರೋದು? 50 ರೂಪಾಯಿ ತಗೊಬನ್ನಿ ಸಾಕು. ಹೌದು ಸರ್. ಏನ್ ಮಾತಾಡ್ತಾರಪ್ಪ ಇವರು? ಅಯ್ಯೋ ದೇವ್ರೆ. ಹೇಳಿ, ಅದೇನ್ ಕೇಳಿ, ನೆಕ್ಸ್ಟ್ ಕ್ವಶನ್ ಬೇಗ ಬೇಗ ಕೇಳಿ. ನನ್ ತುಂಬಾ ಪೇಷನ್ಸ್ ಇದಾರೆ ರೀ, ನಂಗೆ ಇಲ್ಲಿ ಕೂತ್ಕೊಳ್ಳಷ್ಟು ಪೇಷನ್ಸ್ ಇಲ್ಲ. ಅಲ್ಲ ಹೊರಗಡೆ ನಾನೇನಾದ್ರೂ ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಡ್ತಾರೆ. ಬೇಗ ಬೇಗ ಕೇಳಿ. ಇಂಟರ್ವ್ಯೂ ಮಾಡಕ್ಕಲ್ಲ ಮೇಡಮ್, ಪೇಷಂಟ್ ಇಂಟರ್ವ್ಯೂ ಮಾಡಕ್ ಬರ್ತಾರ? ಹಂಗಲ್ಲ ಸರ್, ಹಂಗಲ್ಲ ಸರ್. ನಾನು ಹೇಳಿದ್ದು ಅದ್ರ ಬಗ್ಗೆ ಎಲ್ಲ. ಇದು ಪೇಷಂಟ್ ಇಲ್ಲಿ ಕುಂತಿದ್ದಾರೆ, ಡಾಕ್ಟರ್ ಎಲ್ಲ ಕುಂತಿ ಏನೋ ಮಾತಾಡ್ತಾವ್ರೆ ಅಂತ ಇಂಟರ್ವ್ಯೂ ಮಾಡಕ್ ಬರ್ತಾರ ಸರ್? ಅದಕ್ಕೆ ಸರ್ ನಾನು ಹೇಳಿದ್ದು. ಅವರು ಬರೋದು ಬೇಡ, ನನ್ನ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಬೇಡ. ಬನ್ನಿ ಬನ್ನಿ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ದೊಡ್ಡವರು ಸರ್ ನೀವು. ಮೇಡಮ್ ಬೇಗ ಕ್ವಶನ್ ಕೇಳಿ. ನಿಮ್ಗೆ ಇನ್ನ ಗೊತ್ತಿಲ್ಲ, ನಮ್ ಕ್ರೌಡ್ಗೆ ಏನಾರು ನನ್ನ ವಾಯ್ಸ್ ಹೊರಗಡೆ ಕೇಳಿಸ್ತಂದ್ರೆ ಸಾಕು, ಸಿಕ್ಕಾಪಟ್ಟೆ ಎಲ್ಲ ಓಡ್ ಬಂದ್ಬಿಡ್ತಾರ ಸರ್? ಎಸ್ ಆಫ್ ಕೋರ್ಸ್. ಹೌದಾ ಸರ್? ಓ, ಹಂಗಾರ ಬಾರಿ ಇದೀರ ಬಿಡಿ ಸರ್ ನೀವು. ಸರಿ ಸರ್, ಅಷ್ಟೇ ಸರ್. ಅಷ್ಟೇನಾ? ಅಷ್ಟೇ ಸರ್. ಮುಂದಕ್ಕೆ ಮಾತಾಡಕ್ ಆಯ್ತಿರ ಸರ್? ನಮ್ಗೆ ಗಂಟ್ಲು ಒಣಗೋಯ್ತೈತೆ ನಿಮ್ ಮಾತು ಕೇಳಿ. ರೀ ನೀರ್ ಏನ್ರಿ ಅವಾಗಿಂದ ಕರ್ಸಿದಿರ? ಒಂದ್ ಬಿಸ್ಕೆಟ್ ಇಲ್ಲ, ಒಂದ್ ನೀರ್ ಇಲ್ಲ. ಸರ್ ಆಯ್ತು, ಬಿಸ್ಕೆಟ್ ಎಲ್ಲ ಕೊಡೋದ ಬಿಡಿ ಸರ್, ಅಂಗಡಿಗೆ ಹೋಗಿ ತಗೊಂಬತ್ತೀನಿ ಇವಾಗ. ಎಲ್ಲ ನಾವೇ ಕೇಳಿ ತರ್ಸ್ಕೊಳ್ಳೋದಾದ್ರೆ ಏನಕ್ಕೆ ಮೇಡಮ್? ಬೇಡ ಬಿಡಿ, ಬಿಟ್ಟಾಕಿ ಸುಮ್ನೆ. ಪರವಾಗಿಲ್ಲ ಬಿಡಿ ಸರ್, ನೆಕ್ಸ್ಟ್ ಸಾರಿ ಬಂದಾಗ ಕೊಡಿಸ್ತೀನಿ. ಸುಮ್ನೆ ರೀ ಮೇಡಮ್. ಹೇಳಿ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಬಂದಿದೀವಿ, ಒಂದ್ ಕುಡಿಯಕ್ ನೀರಿಲ್ಲ ಅಂದ್ರೆ ಏನರ್ಥ? ಸರ್ ಹಾಲು ಓಲಿ ಬಿಡಿ ಸರ್, ತಂದು ಕೊಡ್ತೀನಿ, ಅದಕ್ಕೇನು ಬೇಜಾರು ಮಾಡ್ಕೊಬೇಡಿ. ಏನ್ ಬೇಡ ಬಿಡಿ, ಪರವಾಗಿಲ್ಲ. ಇನ್ನೇನ್ ನಾನೇ ಹೋಗ್ತೀನಲ್ಲ, ಹೋಗ್ತಾ ಅದೇ ಏನಾರು ಕುಡ್ಕೊಂಡು ಹೋಗ್ತೀನಿ ಬೇಕ್ರಿಲಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಉಂಟಾ? ಇಲ್ಲ ಸರ್, ನೆಕ್ಸ್ಟ್ ಸರಿ ಬಂದಾಗ ಇನ್ನ ಕ್ವಶನ್ ಕೇಳ್ಬೇಕು ಅಂತಿದ್ದೀನಿ, ಅವಾಗ ಕೇಳ್ತೀನಿ ಸರ್. ಓಕೆ ಓಕೆ ಸರ್. ಸರ್ ಎಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ, ಒಂದ್ ನಿಮಿಷ ರೀ. ಧನ್ಯವಾದಗಳು ಎಲ್ಲರಿಗೂ. ಇರ್ರಿ ರೀ, ನಾವು ಬಂದಿರೋದ ಪ್ರಮೋಷನ್ ಮಾಡ್ಕೊಳಕ್ಕೆ. ನೀವ್ ಆಗ್ಲೇ ಮುಗಿಸ್ಬಿಟ್ರೆ ನಾವ್ ಎಂತಕ್ರಿ ಬರ್ಬೇಕು? ಇರ್ರಿ ಒಂದ್ ನಿಮಿಷ, ಸುಮ್ನೆ ಇರ್ರಿ, ನೀವು ಮಾತಾಡ್ಬಿಡಿ. ಹೇಳಿ ಸರ್. ನಮಸ್ಕಾರ. ಎಲ್ಲರೂ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ಒಂದ್ಸಲ ಬಂದ್ರೆ ನೀವು ಒಂದ್ಸಲ ಬಂದ್ರೆ ಮತ್ತೆ ಯಾವತ್ತೂ ಬರಲ್ಲ, ಆ ಥರ ಗುಣ ಮಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.